ನಮಸ್ಕಾರಗಳು. ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಭೂಗೋಳ ವಿಜ್ಞಾನ ಅದರಲ್ಲಿ ಬರುವಂತಹ ಅಧ್ಯಾಯ 13 ಪಾಠ ಉತ್ತರ ಅಮೆರಿಕಾ ಖಂಡ. ಈ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಜಗತ್ತಿನಲ್ಲಿ ಒಟ್ಟು ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿದ್ದಾವೆ. ಜಗತ್ತಿನಲ್ಲಿ ಒಟ್ಟು 7 ಖಂಡಗಳಿದ್ದಾವೆ. ಮೊದಲನೆಯದು ಏಷ್ಯಾ ಖಂಡ, ಎರಡನೇದು ಯುರೋಪ್ ಖಂಡ, ಮೂರನೆಯದು ಆಫ್ರಿಕಾ ಖಂಡ, ನಾಲ್ಕನೆಯದು ಆಸ್ಟ್ರೇಲಿಯಾ ಖಂಡ, ಐದನೇದು ಉತ್ತರ ಅಮೆರಿಕಾ ಖಂಡ, ಆರನೇದು ದಕ್ಷಿಣ ಅಮೆರಿಕಾ ಖಂಡ, ಏಳನೆಯದು ಅಂಟಾರ್ಟಿಕಾ ಖಂಡ ಅಂತ ಜಗತ್ತಿನಲ್ಲಿ 7 ಖಂಡಗಳಿದ್ದಾವೆ. ಈಗ ನಾವು ಈ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಉತ್ತರ ಅಮೆರಿಕಾ ಖಂಡವನ್ನ 18ನೇ ಶತಮಾನದಲ್ಲಿ ಯುರೋಪಿಯನ್ನರು ಕಂಡುಹಿಡಿದಂತ ಖಂಡ. ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡಕ್ಕೆ ಅಮೆರಿಕ ಅಂತ ಕರೀತಾರೆ. ಇವನ ಹೊಸ ಜಗತ್ತು, ನವ ಜಗತ್ತು ಅಂತಲೂ ಕರೀತಾರೆ. ಯಾಕೆಂದ್ರೆ 18ನೇ ಶತಮಾನದವರೆಗೂ ಈ ಖಂಡಗಳು ಪ್ರಪಂಚದ ಯಾರಿಗೂ ಗೋಚರ ಆಗಿರಲ್ಲ. 18ನೇ ಶತಮಾನದಲ್ಲಿ ಯುರೋಪಿಯನ್ನರು ಹೊಸ ಹೊಸ ಜಲಮಾರ್ಗಗಳನ್ನ ಕಂಡುಹಿಡಿಯಕ್ಕೆ ಹೋದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಕೊಲಂಬಸ್ ಅನ್ನು ಭಾರತವನ್ನು ಕಂಡುಹಿಡಿಯೋದ್ರ ಬದಲು ವೆಸ್ಟ್ ಇಂಡೀಸ್, ಕೆರಬಿಯನ್ ದ್ವೀಪಗಳನ್ನು ಕಂಡುಹಿಡಿತಾನೆ. ಹಾಗೆ ಅಮೆರಿಕವನ್ನ ಕಂಡುಹಿಡಿದವನು ಅಮೆರಿಕೋ ವೆಸ್ಪುಸಿ ಅಂತ. ಅದರಿಂದಲೇ ಈ 2 ಖಂಡಗಳು ಒಟ್ಟಾರೆಯಾಗಿ ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡಕ್ಕೆ ಅಮೆರಿಕ ಅಂತ ಹೆಸರು ಬರ್ತದೆ. ಅರ್ಥ ಆಯ್ತಲ್ಲ? ಈಗ ನಾವು ಉತ್ತರ ಅಮೆರಿಕಾ ಖಂಡದ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಉತ್ತರ ಅಮೆರಿಕಾ ಖಂಡವು ಇತ್ತೀಚೆಗೆ ಕಂಡುಹಿಡಿದ ಖಂಡವಾಗಿದೆ. ಈ ಖಂಡದಲ್ಲಿ ಬಹುತೇಕವಾಗಿ ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ. ಅಂದ್ರೆ ಉತ್ತರ ಅಮೆರಿಕಾ ಖಂಡದಲ್ಲಿ ಬಹುತೇಕವಾಗಿ ಯುರೋಪಿಯನ್ನರು, ಯುರೋಪ್ ಖಂಡದ ರಾಷ್ಟ್ರಗಳಾದ ಇಂಗ್ಲೆಂಡ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಜರ್ಮನಿ, ಇಟಲಿ ಹೀಗೆ ಈ ಖಂಡದ ನಿವಾಸಿಗಳಲ್ಲದೆ ಹಾಗೂ ಇತರೆ ದೇಶಗಳಿಂದ, ಬೇರೆ ದೇಶಗಳಿಂದ ಅಂದ್ರೆ ಭಾರತದಿಂದಲೂ ಸಹ ವಲಸೆ ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ USA ಗೆ, ಅಮೆರಿಕಕ್ಕೆ ಹೋಗೋದು ನಾವು ಜಾಸ್ತಿ ಆಗಿರೋದು ಟ್ರೆಂಡಿಂಗ್ ಆಗಿದೆ ಇಂಡಿಯಾದಲ್ಲಿ. ಇವೆಲ್ಲ ವಲಸೆ ಬಂದವರಾಗಿದ್ದಾರೆ. ಅವರಲ್ಲಿ ಯಾರು ವಲಸೆ ಬಂದವರೆಂದರೆ ಮೊದಲಿಗರು ಇಲ್ಲಿ ಸ್ಪೇನ್ನರು, ಸ್ಪೇನ್ ದೇಶದವರು, ಸ್ಪೇನಿನವರು ಮೆಕ್ಸಿಕೋದಲ್ಲಿ ಚಿನ್ನವನ್ನು ಬಳಕೆ ಮಾಡಿದ್ರೆ, ಫ್ರೆಂಚ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆನಡಾದಲ್ಲಿ ಉಣ್ಣೆ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಂಡರು. ಈ ಸ್ಪೇನಿನವರಲ್ಲಿ ಚಿನ್ನವನ್ನು ದೋಚ್ಕೊಂಡ್ರು. ಈ ಫ್ರಾನ್ಸಿನವರು, ಫ್ರೆಂಚರು ಕೆನಡಾದಲ್ಲಿ ಉಣ್ಣೆ ಯಾದ್ರಿಂದ ಆಗುತ್ತೆ? ಕುರಿಗಳ ತುಪ್ಪ ಇರುತ್ತಲ್ಲ, ಅದರಿಂದ ಉಣ್ಣೆ ಮಾಡ್ತಾರೆ. ಉಣ್ಣೆಯಿಂದ ರಗ್ಗುಗಳು, ಕಂಬಳಿಗಳು, ಬೆಡ್ಶೀಟ್ ಎಲ್ಲ ಹಿಂದೆ ಮಾಡ್ತಾ ಇದ್ರು. ಇದು ಲಾಭದಾಯಕವಾಗಿ ಮಾಡ್ಕೊಂಡ್ರು. ಕೊನೆಗೆ ಬ್ರಿಟಿಷ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಇಂಗ್ಲೆಂಡ್ ನಲ್ಲಿ ಮೀನುಗಾರಿಕೆ ಮಾಡಿದರಲ್ಲದೆ ಇಲ್ಲಿನ ಅರಣ್ಯವನ್ನು ಲೂಟಿ ಮಾಡಿ ಹಾಕ್ಬಿಟ್ರು. ಅಲ್ಲಿನ ಸಂಪತ್ತನ್ನ ತಿಂದು ತೇಲಿಬಿಟ್ರು. ಯಾರಪ್ಪ ಅಂದ್ರೆ ಯುರೋಪಿಯನ್ನರಾದ ಸ್ಪೇನಿನವರು, ಫ್ರೆಂಚರು, ಬ್ರಿಟಿಷರು. ಹೀಗೆ ಉತ್ತರ ಅಮೆರಿಕಾ ಖಂಡದ ಒಂದು ಇತಿಹಾಸವನ್ನು ನಾವು ನೋಡಬಹುದಾಗಿದೆ. ಹಾಗಾದ್ರೆ ಉತ್ತರ ಅಮೆರಿಕಾ ಖಂಡದಲ್ಲಿ ಹೇರಳವಾದ ಸಂಪನ್ಮೂಲಗಳು ಅಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ತಳಹದಿಯಾಗಿವೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಯಥೇಚ್ಛವಾಗಿ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಹೆಚ್ಚಿನ ಇರಬಹುದು, ನದಿ ವ್ಯವಸ್ಥೆ ಇರಬಹುದು, ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಕೃಷಿ ವ್ಯವಸ್ಥೆ ಇರಬಹುದು, ಅಲ್ಲಿನ ಖನಿಜಗಳಿರ್ಬೋದು, ಇವೆಲ್ಲ ಬಹಳ ಜಾಸ್ತಿ ಇದೆ. ಆದ್ರಿಂದ ಇಲ್ಲಿ ಏನಾಯ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬಹಳ ಒಂದು ಬೇಸಿಕ್ ಅನ್ನ ಕೊಟ್ಟಂಗಾಗಿದೆ. ಇವತ್ತು ಸಾಫ್ಟ್ವೇರ್ ಕ್ಷೇತ್ರ ಅಮೆರಿಕಾದಿಂದ ಜಗತ್ತಿನ ಎಲ್ಲಾ ಕಡೆ ಬಳುವಳಿಯಾಗಿ ಬಂದಿದೆ. ಇದನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿ ಏನೇನಿದೆಯಪ್ಪ ಅಂದ್ರೆ ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆ. ನೀವು ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಒಂದು ಹಳ್ಳಿಗಳ ಮಟ್ಟದಲ್ಲಿ ಲೋಕಲ್ ಮಾರ್ಕೆಟ್, ಸಂತೆ ಅಂತೀವಲ್ಲ, ಅದು ವಿಸ್ತಾರವಾಗಿ ಅಗಲವಾಗಿರ್ತವೆ. ನೀವು ಅಮೆರಿಕಕ್ಕೆ ಹೋದಾಗ ಹಳ್ಳಿಯಲ್ಲಿ ರಸ್ತೆಗಳನ್ನು ನೋಡಿ, ಅಲ್ಲಿ ಮನೆಗಳನ್ನು ನೋಡಿ, ತುಂಬಾ ದೊಡ್ಡದಾಗಿರ್ತವೆ. ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ, ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಶನ್ಶಿಪ್ ಅಂತೀವಿ. ರಿಲೇಶನ್ಶಿಪ್ ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರದ ನಡುವೆ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡ್ಕೊಳ್ಳೋದು. ಇದನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಆ ಸಂಬಂಧ ತುಂಬಾ ಚೆನ್ನಾಗಿದೆ.
ಆದ್ರಿಂದ ಅಮೆರಿಕಾದಲ್ಲಿ WTC ಅಂತ ಇದೆ, ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಸ್ಥಾನ ಇದೆ. ಅರ್ಥ ಆಯ್ತಲ್ಲ. ಹಾಗೂ ಉತ್ತಮ ಸಾರಿಗೆ ಸಂಪರ್ಕ, ಅಲ್ಲಿ ಉತ್ತಮವಾದ ವಾಹನಗಳ ವ್ಯವಸ್ಥೆ ಇದೆ. ಲಾರಿ ವ್ಯವಸ್ಥೆ ಇರಬಹುದು, ಬಸ್ ವ್ಯವಸ್ಥೆ ಇರಬಹುದು, ವಿಮಾನ ವ್ಯವಸ್ಥೆ ಇರಬಹುದು, ಹಡಗುಗಳ ವ್ಯವಸ್ಥೆ ಇರಬಹುದು, ಹಾಗೆ ಮೋಟಾರ್ ಸೈಕಲ್ಗಳ ವ್ಯವಸ್ಥೆ ಇರಬಹುದು. ತುಂಬಾ ಚೆನ್ನಾಗಿದೆ. ಇದರಿಂದ ಉತ್ತರ ಅಮೆರಿಕ ಖಂಡವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಒಂದಾಗಿದೆ. ಈ ಖಂಡವನ್ನ ಮಾದರಿಯಾಗಿಕೊಂಡು ಇತರ ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಈಗ ನೆಲೆಯ ಸ್ಥಾನ ಮತ್ತು ವಿಸ್ತೀರ್ಣವನ್ನ ಉತ್ತರ ಅಮೆರಿಕ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇದು ಪ್ರಪಂಚದ ಭೂಪಟವಾಗಿದೆ. ಅರ್ಥ ಆಯ್ತಾ? ಪ್ರಪಂಚದ ಭೂಪಟ ನೋಡಿ. ಇಲ್ಲಿ ಈ ಭಾಗದಲ್ಲಿ ಬರುವಂತದೇ ಉತ್ತರ ಅಮೆರಿಕ ಖಂಡ ಮತ್ತು ದಕ್ಷಿಣ ಅಮೆರಿಕ ಖಂಡ. ಅರ್ಥ ಆಯ್ತಲ್ಲ. ಇವೆರಡೂ ಸಹ ಹೊಸ ಜಗತ್ತುಗಳು, ನವ ಜಗತ್ತುಗಳು ಅಂತ ಈ ಖಂಡಗಳನ್ನ ಕರೆಯಲಾಗಿದೆ. ಈಗ ಇದರ ನೆಲೆಯನ್ನು ನೋಡೋಣ. ಉತ್ತರ ಅಮೆರಿಕ ಖಂಡವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ನೋಡಿ, ಇದು 0 ಡಿಗ್ರಿ ಈಕ್ವೇಟಾರ್ ಅಂತಾರೆ ಕನ್ನಡದಲ್ಲಿ. ಇದನ್ನ ಸಮಭಾಜಕ ವೃತ್ತ ಅಂತ ಕರೀತಾರೆ. ಈ ಭಾಗದಲ್ಲಿ ನೆಲೆಗೊಂಡಿದೆ. ಅರ್ಥ ಆಯ್ತಲ್ಲ. ಸಮಭಾಜಕ ವೃತ್ತ ಅಕ್ಷಾಂಶ ಅರ್ಥ ಆಯ್ತಲ್ಲ. ಇಲ್ಲಿ ಹೇಗೆ ಅಂದ್ರೆ ಇದು ಅಕ್ಷಾಂಶಿಕವಾಗಿ ಉತ್ತರದಲ್ಲಿ 7 ಡಿಗ್ರಿ. ಇಲ್ಲಿ ನೋಡಿ, ಇದು ಉತ್ತರ ಭಾಗ. ಇಲ್ಲಿ 7 ಡಿಗ್ರಿಯಿಂದ ಹಾಗೆ ದಕ್ಷಿಣ ಭಾಗಕ್ಕೆ ಬಂದಾಗ ಇಲ್ಲಿನ ತನಕ ಒಟ್ಟು 84 ಡಿಗ್ರಿ ತನಕ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ಲ. ಈ ಭಾಗದಲ್ಲಿ ಒಟ್ಟು 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಹಾಗಾದ್ರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಯಾವ್ದಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಖಂಡದ ದಕ್ಷಿಣದಲ್ಲಿ ಇದೆ. ನೋಡಿ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಇದನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇಲ್ಲಿ ನೋಡಿ, 23.5 ಡಿಗ್ರಿ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಅಕ್ಷಾಂಶ. ಹಾಗೆ ದಕ್ಷಿಣದಲ್ಲಿ ಉತ್ತರ ಮೇರು ವೃತ್ತವು ಸಹ ಇರೋದನ್ನ ನಾವು ಕಾಣಬಹುದಾಗಿದೆ ಈ ಭಾಗದಲ್ಲಿ. ಹೀಗೆ ಇಲ್ಲಿ 66 ಡಿಗ್ರಿ ಉತ್ತರ ಆರ್ಕಟಿಕ್ ವೃತ್ತ ಅಂತ ಕರೀತಾರೆ ಇದನ್ನ. ಈ ಭಾಗವನ್ನ 66.5 ಡಿಗ್ರಿ ಆರ್ಕಟಿಕ್ ವೃತ್ತ. ನೋಡಿ ಇಲ್ಲಿ, ಹಾಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಗಮನಿಸಿ. ನೋಡಿ, ಇಲ್ಲಿ ನೋಡಿ ಆರ್ಕಟಿಕ್ ಸಾಗರ, ಇಲ್ಲಿ ಆರ್ಕಟಿಕ್ ವೃತ್ತವೂ ಸಹ ಇದೆ. ಅರ್ಥ ಆಯ್ತಲ್ಲ ಅಕ್ಷಾಂಶಗಳು. ಈಗ ರೇಖಾಂಶಕ್ಕೆ ಬಂದಾಗ ನಾವು ನೋಡೋಣ. ಇಲ್ಲಿ ಉತ್ತರ ಅಮೆರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ. ನೋಡಿ ಈ ಭಾಗ ನೋಡಿ, ಇದೆಲ್ಲ ಅಟ್ಲಾಂಟಿಕ್ ಓಷಿಯನ್. ನಾರ್ದರ್ನ್ ಅಟ್ಲಾಂಟಿಕ್ ಓಷಿಯನ್, ಸೌತ್ ಅಟ್ಲಾಂಟಿಕ್ ಓಷಿಯನ್ ಅಂತ ಇದೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಪೂರ್ವ ಭಾಗದಲ್ಲಿ ಇಲ್ಲಿದೆ ಉತ್ತರ ಅಟ್ಲಾಂಟಿಕ್ ಸಾಗರ ಅಂತ ಕರೀತಾರೆ. ಅದೇ ಮ್ಯಾಪ್ ಅಲ್ಲಿ ಬಂದಾಗ ನಾರ್ತ್ ಅಟ್ಲಾಂಟಿಕ್ ಓಷಿಯನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ. ಹೀಗೆ ಇಲ್ಲಿ ಬನ್ನಿ, ಆರ್ಕಟಿಕ್ ಓಷಿಯನ್ ಇಲ್ಲಿ ಇದೆಯಲ್ಲ ಕನ್ನಡ ಬುಕ್ ಅಲ್ಲ ನೋಡಿ, ಇಲ್ಲಿದೆ ಆರ್ಕಟಿಕ್ ಸಾಗರ ಇಲ್ಲಿದೆ. ಅರ್ಥ ಆಯ್ತಲ್ಲ. ಈ ಭಾಗ ಸುತ್ತುವರಿದೆ, ಇಲ್ಲಿ ಸುತ್ತುವರ್ಕೊಂಡಿದೆ. ಹಾಗೆ ಮುಂದೆ ಬಂದಾಗ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರ. ಈ ಭಾಗದಲ್ಲಿ ಬಂದಾಗ ನೋಡಿ, ಇಲ್ಲಿ ನಾರ್ತ್ ಪೆಸಿಫಿಕ್ ಓಷಿಯನ್ ಅಂತ ಇದೆ. ಕನ್ನಡದಲ್ಲಿ ಇದನ್ನ ಉತ್ತರ ಪೆಸಿಫಿಕ್ ಮಹಾಸಾಗರ ಅಂತ ಕರೀತಾರೆ. ಈ ಕೆಳ ಭಾಗದಲ್ಲಿ ಸೌತ್ ಪೆಸಿಫಿಕ್ ಓಷಿಯನ್ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಅಂತ ಕರೀತಾರೆ. ಒಟ್ಟಾರೆಯಾಗಿ ಇದನ್ನ ಪೆಸಿಫಿಕ್ ಮಹಾಸಾಗರ ಅಂತಾರೆ. ಅಥವಾ ಇನ್ನೊಂದು ಹೆಸರಿದೆ ಶಾಂತ ಸಾಗರ ಅಂತಲೂ ಸಹ ಕರೀತಾರೆ. ಅರ್ಥ ಆಯ್ತಲ್ಲ. ಈ ಭಾಗ ಅನ್ನೋದು ಏನಾಗುತ್ತಪ್ಪ ಅಂದ್ರೆ ಏಷ್ಯಾ ಖಂಡವನ್ನ ಉತ್ತರ ಅಮೆರಿಕದಿಂದ ಬೇರ್ಪಡಿಸಿದೆ. ಅರ್ಥ ಆಯ್ತಲ್ಲ. ಹಾಗೆ ಪನಾಮ ಭೂಖಂಡ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಬರ್ತದೆ, ಇಲ್ಲಿ ದಕ್ಷಿಣ ಅಮೆರಿಕ ಇದೆ. ಇಲ್ಲಿ ಪನಾಮ ಭೂಖಂಡ ಇಲ್ಲಿ ಬರ್ತದೆ. ಇಲ್ಲಿ ನೋಡಿ ಮ್ಯಾಪ್ ಅಲ್ಲಿ, ಇಲ್ಲಿ ಪನಾಮ ಸಿಟಿ, ಪನಾಮ ಇಲ್ಲಿ ಬರ್ತಾ ಇದೆ ನೋಡಿ. ಈ ಭಾಗ ಏನ್ ಮಾಡಿದೆಯಪ್ಪ ಅಂದ್ರೆ, ಈ ಭೂಖಂಡ ಅನ್ನೋದು, ಭೂಭಾಗ ಅನ್ನೋದು ಈ ದಕ್ಷಿಣ ಅಮೆರಿಕವನ್ನ ಉತ್ತರ ಅಮೆರಿಕದಿಂದ ಬೇರ್ಪಡಿಸಲಾಗಿದೆ, ಬೇರ್ಪಟ್ಟಿದೆ. ಅರ್ಥ ಆಯ್ತಲ್ಲ. ಅರ್ಥ ಆಯ್ತಾ. ಮುಂದೆ ಬಂದಾಗ ಇಲ್ಲಿ ಈ ಭಾಗ, ಇಲ್ಲಿ ಸಮುದ್ರ ಹಾಗೂ ಭೂ ಸಂಪರ್ಕನೂ ಹೊಂದಿದೆ. ಭೂ ಸಂಪರ್ಕ ಇಲ್ಲಿ ಹೊಂದಿದೆ. ಉತ್ತರ ಅಮೆರಿಕಾದಿಂದ ಇಲ್ಲಿ ಮೆಕ್ಸಿಕೋ ಸಿಟಿ ಇದೆ, ಮೆಕ್ಸಿಕೋ ನಗರ. ಇಲ್ಲಿ ಕೆಳಗೆ ಬಂದಾಗ ಮೆಕ್ಸಿಕೋ, ಗ್ವಾಟಿಮಾಲಾ, ಬಿಲಿಜಿ, ನಿಕಾರಾಗುವಾ, ಪನಾಮ ಸಿಟಿ ಈಗ ಬರ್ತದೆ. ಇಲ್ಲಿ ಹಾಗೇ ಬಂದಾಗೆ ಇಲ್ಲಿ ನೋಡಿ, ಇಲ್ಲಿ ದಕ್ಷಿಣ ಅಮೆರಿಕಕ್ಕೆ ಭೂ ಸಂಪರ್ಕ ಇದೆ. ಅರ್ಥ ಆಯ್ತಾ. ಇಲ್ಲಿ ಎಷ್ಟು ಬಂದಾಗ ಮುಂದೆ ಈ ಭಾಗದಲ್ಲಿ ಮೆಕ್ಸಿಕೋ ಕಾರಿ, ಹಡ್ಸನ್ ಕೊಲ್ಲಿ, ಅಲಾಸ್ಕಾ ಕಾರಿ,
ಕ್ಯಾಲಿಫೋರ್ನಿಯಾ ಕಾರಿ ಇತ್ಯಾದಿವು ನೋಡಿ ಇಲ್ಲಿದೆ ಚಿತ್ರದಲ್ಲಿ ನೀವು ನೋಡ್ಕೊಳ್ಳಿ, ಹಾಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಗಮನಿಸಿ, ಇವೆಲ್ಲವೂ ಸಹ ಇದ್ದಾವೆ. ಹಾಗೆ ಮುಂದೆ ಬಂದಾಗ ವೆಸ್ಟ್ ಇಂಡೀಸ್ ಈ ಭಾಗದಲ್ಲಿ ಬರ್ತದೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ವೆಸ್ಟ್ ಇಂಡೀಸ್ ಈ ಭಾಗದಲ್ಲಿ ಬರ್ತದೆ. ಇಲ್ಲೆಲ್ಲ ನೋಡಿ ಕ್ಯೂಬಾ ಇದೆ, ಸುಮಾರು ದೇಶಗಳಿದ್ದಾವೆ, ಇವನ್ನ ನೀವು ಓದ್ಕೊಳ್ಳಿ. ಹಾಗೂ ಕ್ಯೂಬಾ, ಕೆರೆಬಿಯನ್ ಸಮುದ್ರ, ಇದು ಸಹ ಕೆರೆಬಿಯನ್ ಸಮುದ್ರ ಇಲ್ಲಿ ಬರ್ತದೆ. ಕೆನಡಾದ ಪೂರ್ವ ಕರಾವಳಿಯಲ್ಲಿ ಈ ಭಾಗ ಕೆನಡಾದ ಪೂರ್ವ ಕರಾವಳಿ. ಇಲ್ಲಿ ಏನಿದೆ ಅಂದ್ರೆ ನ್ಯೂ ಫೌಂಡ್ಲ್ಯಾಂಡ್. ಇಲ್ಲಿ ನೋಡಿ ಕೆನಡಾದ ಪೂರ್ವ ಭಾಗದಲ್ಲಿ ನ್ಯೂ ಫೌಂಡ್ಲ್ಯಾಂಡ್ ಇದಿದೆ. ಇಲ್ಲಿ ಮ್ಯಾಪ್ ಅಲ್ಲಿ ಈ ಭಾಗದಲ್ಲಿ ಬರ್ತದೆ. ಹಾಗೆ ಮುಂದೆ ಬಂದಾಗ ಆರ್ಕಟಿಕ್ ಮಹಾಸಾಗರದಲ್ಲಿ ಇಲ್ಲಿ ಅಸಂಖ್ಯಾತ ದ್ವೀಪಗಳು, ಯಥೇಚ್ಛವಾಗಿ ದ್ವೀಪಗಳಿದ್ದಾವೆ. ದ್ವೀಪಗಳು ಅಂದ್ರೆ ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರುವುದಕ್ಕೆ ದ್ವೀಪ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೀಗೆ ಇದರಲ್ಲಿ ಯಾವ್ದು ಈ ಅಸಂಖ್ಯಾತ ದ್ವೀಪಗಳಲ್ಲಿ ಇಲ್ಲಿ ಗ್ರೀನ್ಲ್ಯಾಂಡ್ ಬರ್ತದೆ. ಈ ಗ್ರೀನ್ಲ್ಯಾಂಡ್ ನೋಡಿ ಬುಕ್ಕಲ್ಲೂ ಸಹ ತೋರಿಸ್ತೀನಿ. ಇದು ಗ್ರೀನ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್ ಇದೆಯಲ್ಲ, ಇದು ದೊಡ್ಡ ದ್ವೀಪವಾಗಿದೆ. ಹೀಗೆ ಉತ್ತರ ಅಮೆರಿಕಾದಲ್ಲಿ ದಕ್ಷಿಣದಲ್ಲಿ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕ ಅಂತ ಕರೀತಾರೆ. ಈ ಭಾಗ ಇದೆಯಲ್ಲ, ಇದನ್ನ ಮಧ್ಯ ಅಮೆರಿಕ ಅಂತ ಇಲ್ಲಿ ಕರಿತೀವಿ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಬಂದಾಗ ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ ಪ್ರಪಂಚದಲ್ಲಿ ಅದು 16.46%. ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಅತಿ ದೊಡ್ಡ ಖಂಡವಾಗಿದೆ. ಇದು ಭಾರತದ ಸುಮಾರು 7 ಪಟ್ಟು, ಇಂಡಿಯಾಕ್ಕಿಂತ ಭಾರತಕ್ಕಿಂತ ಸುಮಾರು 7 ಪಟ್ಟು ದೊಡ್ಡ ರಾಷ್ಟ್ರವಾಗಿದೆ. ನಮ್ಮ ಭಾರತದಂತಹ 7 ರಾಷ್ಟ್ರಗಳನ್ನ ಯಾವ್ದು ಹಾಕ್ಬೇಕು? ಉತ್ತರ ಅಮೆರಿಕಕ್ಕೆ. ಅರ್ಥ ಆಯ್ತಾ? ಉತ್ತರ ಅಮೆರಿಕಾ ಖಂಡಕ್ಕೆ ಭಾರತದ ಸುಮಾರು 7 ಪಟ್ಟು ಅಂದ್ರೆ 24.24 ಚದರ ಕಿಲೋಮೀಟರ್ ಅಷ್ಟು ಈ ಉತ್ತರ ಅಮೆರಿಕಾ ಖಂಡ ದೊಡ್ಡದಾಗಿದೆ. ಇಲ್ಲಿ ಉತ್ತರ ಅಮೆರಿಕಾದಲ್ಲಿ 24 ದೇಶಗಳಿದ್ದಾವೆ. ಈ ಉತ್ತರ ಅಮೆರಿಕಾ ಖಂಡ ಇಲ್ಲ, ಒಟ್ಟು 24 ದೇಶಗಳಿದ್ದಾವೆ. ಅವುಗಳಲ್ಲಿ ದೊಡ್ಡ ರಾಷ್ಟ್ರಗಳಂದ್ರೆ ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಮೆಕ್ಸಿಕೋ ದೇಶಗಳಿದ್ದಾವೆ. ಬಂದಾಗ ಇಲ್ಲಿ ಉತ್ತರ ಅಮೆರಿಕಾ ಖಂಡವು ಭೌತಿಕ ವ್ಯಾಖ್ಯೆಯಲ್ಲಿ ಕೆರೆಬಿಯನ್ ದ್ವೀಪಗಳನ್ನು ಸಹ ಸೇರಿಸಲಾಗಿದೆ. ಈ ಭಾಗ ಇದೆ ನೋಡಿ, ಈ ಕೆರೆಬಿಯನ್ ದ್ವೀಪಗಳನ್ನು ಸಹ ಉತ್ತರ ಅಮೆರಿಕಾ ಖಂಡಕ್ಕೆ ಸೇರಿಸಲಾಗಿದೆ. ನೆಕ್ಸ್ಟ್ ಬಂದಾಗ ಪ್ರಾಕೃತಿಕ ವಿಭಾಗಗಳು, ಜಿಯೋಗ್ರಾಫಿಕಲ್ ಫೀಚರ್ ಆಫ್ ನಾರ್ತ್ ಅಮೆರಿಕಾ ಅಂತ ಇಂಗ್ಲಿಷ್ ಅಂತ ಕರೀತಾರೆ. ಪ್ರಾಕೃತಿಕ ಅಂದ್ರೇನು? ಪ್ರಕೃತಿ ದತ್ತವಾಗಿರುವಂತಹ ವಿಭಾಗಗಳು, ಡಿವಿಷನ್ ಅಂತ ಕರೀತೀವಿ. ಉತ್ತರ ಅಮೆರಿಕಾ ಖಂಡವನ್ನು 4 ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಾಕೃತಿಕ ವಿಭಾಗಗಳು ಉತ್ತರ ಅಮೆರಿಕಾ ಖಂಡದಲ್ಲಿ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1 ಪಶ್ಚಿಮದ ಪರ್ವತಾವಳಿಗಳು ಅಥವಾ ರಾಕಿ ಪರ್ವತಗಳು, 2ನೇದು ಮಹಾ ಮತ್ತು ಕೇಂದ್ರೀಯ ಮೈದಾನಗಳು, 3ನೇದು ಕೆನಡಿಯನ್ ಭೂಫಲಕ, 4ನೇದು ಅಪಲೇಸಿಯನ್ ಉನ್ನತ ಪ್ರದೇಶಗಳು ಅಂತ. ಈ ಚಿತ್ರದಲ್ಲೂ ಸಹ ನೀವು ಗಮನಿಸಿ, ಈ ಪ್ರಾಕೃತಿಕ ವಿಭಾಗಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಬಹುದಾಗಿದೆ. ನೀವೆಲ್ಲ ತಿಳ್ಕೊಳ್ಳಿ, ಪಿಕ್ಚರ್ ನೋಡಿ. ಚಿತ್ರದಲ್ಲಿ ಈ ಉತ್ತರ ಅಮೆರಿಕಾ ಖಂಡದ ಪ್ರಾಕೃತಿಕ ವಿಭಾಗಗಳನ್ನ ಅವಲೋಕನ ಮಾಡಿ ಸ್ಟೂಡೆಂಟ್. ಒಂದನೇದು ಉತ್ತರ ಅಮೆರಿಕಾ ಖಂಡದಲ್ಲಿ ಪ್ರಾಕೃತಿಕ ವಿಭಾಗಗಳಲ್ಲಿ 1ನೇದು ಪಶ್ಚಿಮದ ಪರ್ವತಾವಳಿಗಳು. ಅಂದ್ರೆ ಇದರ ಅರ್ಥ ಪಶ್ಚಿಮದಲ್ಲಿ ಪರ್ವತಗಳು ಇರುವಂತಹ ಜಾಗ ಅಂತ. ಪಶ್ಚಿಮದ ಪರ್ವತಾವಳಿಗಳು ಇವುಗಳು ಭಾರತದ ಹಿಮಾಲಯ ಪರ್ವತಗಳಂತೆ ಮಡಿಕೆ ಪರ್ವತಗಳಾಗಿವೆ. ನಮ್ಮ ಭಾರತದಲ್ಲಿ ಹಿಮಾಲಯ ಪರ್ವತಗಳಿದ್ದಾವಲ್ಲ, ಅದೇ ರೀತಿ ಮಡಿಕೆ ಪರ್ವತಗಳಾಗಿದ್ದಾವೆ. ಮಡಿಕೆ ಪರ್ವತಗಳು ಅಂದ್ರೆ ಮಡಿಕೆ ರೀತಿ ಇರುವಂತಹ ಪರ್ವತಗಳು. ಈ ಪರ್ವತಾವಳಿಗಳು ಉತ್ತರದಲ್ಲಿ ಅಲಾಸ್ಕಾದಿಂದ ದಕ್ಷಿಣದಲ್ಲಿ ಪನಾಮದವರೆಗೂ ಹಬ್ಬಿದೆ. ಇಲ್ಲಿ ನೋಡಿ, ಉತ್ತರದಲ್ಲಿ ಅಲಾಸ್ಕಾ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿಂದ ಹಬ್ಬಿರುವಂತ ಉತ್ತರದಲ್ಲಿ ಅಲಾಸ್ಕಾದಿಂದ ದಕ್ಷಿಣದಲ್ಲಿ ಈ ಭಾಗ ತಕ ಹಬ್ಬಿದ್ದಾವೆ. ಇಲ್ಲಿ ಪನಾಮದವರೆಗೂ ಹಬ್ಬಿದೆ. ಇಲ್ಲಿ ಪನಾಮ ಇದೆ ನೋಡಿ, ಪನಾಮ ದೇಶ ಅಲ್ಲಿಗೆ. ಇವು ನಿರಂತರವಾದ ಪ್ರಸ್ಥಭೂಮಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಇಲ್ಲಿ ಅವು ನಿರಂತರವಾದ ಪ್ರಸ್ಥಭೂಮಿಗಳನ್ನು ಒಳಗೊಂಡಿದೆ. ಉದಾಹರಣೆ ಕೊಲರಾಡೋ, ಮೆಕ್ಸಿಕನ್, ಯುಕಟನ್ ಪ್ರಸ್ಥಭೂಮಿಗಳಂತ. ಪ್ರಸ್ಥಭೂಮಿ ಅಂದ್ರೆ ಭಾರತದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿ ಅಂತೆ. ಇಲ್ಲೂ ಸಹ ಕೊಲರಾಡೋ ಪ್ರಸ್ಥಭೂಮಿ ಇದೆ, ಮೆಕ್ಸಿಕನ್ ಪ್ರಸ್ಥಭೂಮಿ ಇದೆ, ಯುಕಟನ್ ಪ್ರಸ್ಥಭೂಮಿ ಇದೆ. ಇಲ್ಲಿ ನೋಡಿ ಚಿತ್ರದಲ್ಲಿ ರಾಕಿ ಪರ್ವತ ಸರಣಿ ಇದೆ, ಅಲಾಸ್ಕಾ ಪರ್ವತ ಶ್ರೇಣಿ ಇದೆ, ಮ್ಯಾಕ್ಕಿನ್ಲೆ ಪರ್ವತ ಶ್ರೇಣಿ ಇದೆ. ನೆಕ್ಸ್ಟ್ ಬಂದಾಗ ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಕಿ ಪರ್ವತಗಳು ಅತಿ ಪ್ರಮುಖವಾದ ಸರಣಿಗಳಾಗಿವೆ. ಈ ಪ್ರದೇಶದಲ್ಲಿ ಮೌಂಟ್ ಮ್ಯಾಕಿನ್ಲೆ ಎತ್ತರವಾದ ಪರ್ವತ. ಇದರ ಎತ್ತರ 6194 ಮೀಟರ್.
ಅತಿ ಎತ್ತರವಾದ ಶಿಖರವಾಗಿದೆ. ಯಾವುದು? ಮೌಂಟ್ ಮ್ಯಾಕಿನ್ಲೆ. ಇಲ್ಲಿ ಮೃತ್ಯು ಕಣಿವೆ, ಡೆಡ್ ವ್ಯಾಲಿ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಸಮುದ್ರ ಮಟ್ಟದಿಂದ 83 ಮೀಟರ್ನಷ್ಟು ತಗ್ಗಾದ, ಅತಿ ತಗ್ಗಾದ ಭಾಗವಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿರುವ ವೆಟ್ನೆ ಪರ್ವತ. ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ವೆಟ್ನೆ ಪರ್ವತ ಮತ್ತು ಶ್ವೇತ ಪರ್ವತಗಳು ತಮ್ಮದೇ ಆದ ಏರಿಳಿತ ಲಕ್ಷಣಗಳನ್ನು ಹೊಂದಿದ್ದು ಅವು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಪ್ರಸ್ಥಭೂಮಿಗಳ ಮಧ್ಯೆ ಕೆಲವು ಅಂತರ್ ಪರ್ವತ ಪ್ರಸ್ಥಭೂಮಿಗಳನ್ನು ಕಾಣಬಹುದು. ಉದಾಹರಣೆಗೆ ಕೊಲಂಬಿಯಾ, ಕೊಲರಾಡೋ ಮತ್ತು ಮೆಕ್ಸಿಕನ್ ಪ್ರಸ್ಥಭೂಮಿಗಳು. ಇಲ್ಲಿ ನೋಡಿ, ಕೊಲರಾಡೋ ಪ್ರಸ್ಥಭೂಮಿ ಇದೆ, ಮೆಕ್ಸಿಕೋ ಪ್ರಸ್ಥಭೂಮಿ ಇದೆ. ಗಮನಿಸಿ, ಇಲ್ಲಿ ಏನಾಗಿದೆ ಅಂದ್ರೆ ಕೊಲರಾಡೋ ನದಿಯಲ್ಲಿ ಹರಿತದೆ. ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ಅಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾಗಿದೆ. ಈ ಭಾಗದಲ್ಲಿ ಎರಡನೆಯದ್ದು ಮಹಾ ಮತ್ತು ಕೇಂದ್ರೀಯ ಮೈದಾನಗಳು. ಕೇಂದ್ರೀಯ ಮೈದಾನಗಳನ್ನು ಮಹಾ ಮೈದಾನಗಳೆಂದು ಕರೆಯಲಾಗಿದೆ. ಅವುಗಳು ಪೂರ್ವದಲ್ಲಿ ಅಪಲೇಶಿಯನ್ಗಳು ಮತ್ತು ಪಶ್ಚಿಮದಲ್ಲಿ ಪರ್ವತಾವಳಿಗಳ ಮಧ್ಯೆ ಕಂಡುಬರುತ್ತವೆ. ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿದ್ದು ಉತ್ತರ ಅಮೆರಿಕದ ಒಟ್ಟು ಭೂಭಾಗದ 3/5 ಪರ್ವತಾವಳಿಗಳ ಇಳಿಜಾರು ಲಕ್ಷಣದವರೆಗಿನ ಭೂಭಾಗದಿಂದ ಕೂಡಿವೆ. ಈ ಮೈದಾನಗಳು ಮಿಸಿಸಿಪ್ಪಿ ಮತ್ತು ಸೌರಿ ನದಿಗಳು ಮತ್ತು ಅವುಗಳ ಉಪನದಿಗಳಿಂದ ನಿರ್ಮಾಣವಾಗಿದೆ. ಇದು ವಿಶ್ವದ ಅತಿ ಫಲವತ್ತಾದ ಮೈದಾನಗಳೊಂದಾಗಿದ್ದು ಉತ್ತರ ಕೃಷಿ ಪ್ರದೇಶವಾಗಿದೆ. ಈ ಪ್ರದೇಶದ ಉತ್ತರ ಭಾಗವು ಹಿಮಾಲಯಗಳಿಂದ ಭೂನದೀಕರಣಕ್ಕೆ ಒಳಗಾಗಿರುವ ಕಾರಣದಿಂದ ಅಧಿಕ ಸಂಖ್ಯೆಯ ಜಲಾನಯನ ತಗ್ಗುಗಳು ನಿರ್ಮಾಣಗೊಂಡಿವೆ. ಈ ತಗ್ಗುಗಳು ಸರೋವರಗಳಿಂದ ಕೂಡಿವೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಮಹಾ ಮತ್ತು ಕೇಂದ್ರೀಯ ಮೈದಾನಗಳು. ಇವು ಎಲ್ಲಿ ಬರ್ತವೆ? ಉತ್ತರ ಅಮೆರಿಕಾ ಖಂಡದಲ್ಲಿ ಇದ್ದಾಗ ಕೇಂದ್ರೀಯ ಮೈದಾನಗಳನ್ನ ಪ್ರೇರಿಸ್ ಮಹಾ ಮೈದಾನಗಳೆಂದು ಕರೆಯಲಾಗಿದೆ. ಪ್ರೇರಿಸ್ ಮಹಾ ಮೈದಾನದಲ್ಲಿ ಯಥೇಚ್ಛವಾಗಿ ಗೋಧಿಯನ್ನ ಬೆಳೆಯಲಾಗುತ್ತದೆ. ಆದ್ರಿಂದಲೇ ಪ್ರೇರಿಸ್ ಪ್ರಾಂತ್ಯಗಳನ್ನು ಉತ್ತರ ಅಮೆರಿಕಾ ಖಂಡದ ಗೋಧಿಯ ಬಟ್ಟಲು, ಗೋಧಿಯ ತೊಟ್ಟಿಲು ಅಂತಲೂ ಸಹ ಕರೆಯಲಾಗುತ್ತದೆ. ಉತ್ತರ ಅಮೆರಿಕಾ ಖಂಡದ ಪ್ರೇರಿಸ್ ಪ್ರಾಂತ್ಯಗಳನ್ನ ಗೋಧಿಯ ಬಟ್ಟಲು ಅಥವಾ ಗೋಧಿಯ ತೊಟ್ಟಿಲು ಅಂತ ಕರೆಯಲಾಗುತ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಥೇಚ್ಛವಾಗಿ ಗೋಧಿಯನ್ನ ಬೆಳೆಯಲಾಗುತ್ತದೆ. ಅರ್ಥಾಯ್ತಾ? ಅವುಗಳಲ್ಲಿ ಪೂರ್ವದಲ್ಲಿ ಅಪಲೇಶಿಯನ್ ಪರ್ವತಗಳು ಮತ್ತು ಪಶ್ಚಿಮದಲ್ಲಿ ಪರ್ವತಾವಳಿಗಳ ಮಧ್ಯೆ ಕಂಡು ಬರುತ್ತವೆ. ಚಿತ್ರದಲ್ಲಿ ಗಮನಿಸಿ, ಈ ಭಾಗದಲ್ಲಿ ಅಪಲೇಶಿಯನ್ ಪರ್ವತ ಶ್ರೇಣಿಗಳಿದ್ದಾವೆ, ಈ ಭಾಗದಲ್ಲಿ ಪ್ರೇರಿಸ್ ಪ್ರಾಂತ್ಯಗಳು ಬರ್ತವೆ. ಇಲ್ಲಿ ಸಮತಟ್ಟಾದ ಪ್ರದೇಶ ಆಗಿದ್ದು ಸಮತಟ್ಟಾಗಿದೆ. ಈ ಭಾಗದಲ್ಲಿ ಮಿಸಿಸಿಪಿ ಮತ್ತು ಮಿಸ್ಸೌರಿ ನದಿಗಳು ಇರೋದನ್ನು ನಾವು ನೋಡಬಹುದಾಗಿದೆ. ಅವುಗಳ ಉಪನದಿಗಳು ಸಹ ಕಂಡು ಬರ್ತವೆ. ಇಲ್ಲಿ ವಿಶ್ವದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಈ ಭಾಗ ಇದೆಲ್ಲ ವಿಶ್ವದಲ್ಲೇ ಫಲವತ್ತಾದ ಮೈದಾನಗಳನ್ನು ಒಳಗೊಂಡಿದೆ. ಇಲ್ಲಿ ಯಥೇಚ್ಛವಾಗಿ ಗೋಧಿಯನ್ನ ಬೆಳೆಯಲಾಗ್ತದೆ. ಗೋಧಿ ನೋಡಿದ್ರಲ್ಲ, ವೀಟ. ಈ ಪ್ರದೇಶ ಏನಾಗಿರುತ್ತಪ್ಪ ಅಂದ್ರೆ ಉತ್ತರದ ಭಾಗಗಳು ಹಿಮಹಾಳೆಗಳಿಂದ ಅಂದ್ರೆ ಹಿಮ ನದಿಗಳಿದ್ದಾವೆ. ಇಲ್ಲಿ ಹಿಮ ಅನ್ನೋದು, ಮಂಜು ಅನ್ನೋದು ದೊಡ್ಡ ದೊಡ್ಡ ಮನೆಗಳ ರೀತಿ ಗಡ್ಡಗಳಿರ್ತವೆ. ಹಿಮ ರಾಶಿ ಇರುತ್ತದೆ. ಇಲ್ಲಿ ಹಿಮ ನದಿಗಳಿದ್ದಾವೆ. ಭಾರತದಲ್ಲಿ ಹೇಗೆ ಹಿಮಾಲಯ ಪರ್ವತದಲ್ಲಿ ಹಿಮ ನದಿಗಳಿದ್ದಾವೆ, ಗಂಗಾ ನದಿ, ಸಿಂಧು ನದಿ, ಬ್ರಹ್ಮಪುತ್ರ ನದಿ, ಆ ರೀತಿ ಉತ್ತರ ಅಮೆರಿಕಾ ಖಂಡದಲ್ಲೂ ಸಹ ಹಿಮ ನದಿಗಳು ಇದ್ದಾವೆ. ಇಲ್ಲಿ ಭೂನದೀಕರಣ, ಭೂಮಿ ಸವೆತದಿಂದಾಗಿ ಒಳಗಾಗಿರುವ ಕಾರಣ ಇಲ್ಲಿ ಅಧಿಕ ಸಂಖ್ಯೆಯ ಜಲನಯನ ಅಂದ್ರೆ ನೀರಿನಿಂದ ಕೂಡಿರುವಂತಹ ತಗ್ಗುಗಳು ಸಹ ನಿರ್ಮಾಣವಾಗಿವೆ. ಈ ತಗ್ಗುಗಳು ಅನೇಕ ಸರೋವರಗಳಿಂದ ಕೂಡಿದೆ. ಸರೋವರಗಳು ಇಂಗ್ಲಿಷ್ ಲೇಕ್ ಅಂತ ಕರೀತಾರೆ. ಮೂರನೆಯ ಉತ್ತರ ಅಮೆರಿಕಾ ಖಂಡದಲ್ಲಿ ಬರುವಂತಹ ಪ್ರಾಕೃತಿಕ ವಿಭಾಗಗಳಲ್ಲಿ ಕೆನಡಿಯನ್ ಭೂಫಲಕ. ಕೆನಡಿಯನ್ ಭೂಫಲಕ ಅಂತ ಇದು ಎಲ್ಲಿ ಬರುತ್ತೆ ನೋಡೋಣ. ಮೂರನೆಯದು ಕೆನಡಿಯನ್ ಭೂಫಲಕ. ಕೆನಡಿಯನ್ ಭೂಫಲಕವು ಉತ್ತರ ಅಮೆರಿಕದ ಉತ್ತರ ಭಾಗದಲ್ಲಿದ್ದು ಹಡ್ಸನ್ ಕೊಲ್ಲಿಯ ಸುತ್ತಲೂ ವಿಸ್ತರಿಸಿದೆ. ಇದು ಭಾರತದ ದಕ್ಕನ್ ಪ್ರಸ್ಥಭೂಮಿಯಂತೆ ಜಗತ್ತಿನ ಕೆಲವು ಅತಿ ಪ್ರಾಚೀನ ಶಿಲೆಗಳಿಂದ ನಿರ್ಮಾಣಗೊಂಡಿದೆ. ಮೂರನೇದು ಕೆನಡಿಯನ್ ಭೂಫಲಕ. ಈ ಭಾಗ ಇದೆ ನೋಡಿ, ಈ ಕೆನಡಾ ದೇಶ ಈ ಭಾಗದಲ್ಲಿ ಬರ್ತದೆ. ಇಲ್ಲಿ ಕೆನಡಿಯನ್ ಭೂಫಲಕ ಬರ್ತದೆ. ಇಲ್ಲಿ ಏನೇನಿದೆ ಅಂದ್ರೆ ಉತ್ತರ ಅಮೆರಿಕದ ಉತ್ತರ ಭಾಗದಲ್ಲಿ ಇದೆ ನೋಡಿ, ಇಲ್ಲಿ ಹಡ್ಸನ್ ಜಲಸಂಧಿ ಇದೆ, ಇಲ್ಲಿ ಹಡ್ಸನ್ ಕೊಲ್ಲಿ ಇದೆ. ಈ ಭಾಗದಲ್ಲಿ ಕೆನಡಿಯನ್ ಭೂಫಲಕ ಇದೆ. ಅರ್ಥ ಆಯ್ತಲ್ಲ ಚಿತ್ರದಲ್ಲಿ? ಇದು ಭಾರತದ ದಕ್ಕನ್ ಪ್ರಸ್ಥಭೂಮಿಯಂತೆ ಜಗತ್ತಿನ ಅತಿ ಹೆಚ್ಚು ಪ್ರಾಚೀನ ಶಿಲೆಗಳಿಂದ ನಿರ್ಮಾಣ ಆಗಿದೆ.
ಉತ್ತರ ಅಮೆರಿಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಅಪಲೇಸಿಯನ್ ಉನ್ನತ ಪ್ರದೇಶಗಳು. 4ನೆಯದ್ದು ಅಪಲೇಶಿಯನ್ ಉನ್ನತ ಪ್ರದೇಶಗಳು. ಪೂರ್ವದ ಉನ್ನತ ಪ್ರದೇಶಗಳನ್ನು ಅಪಲೇಶಿಯನ್ಗಳೆಂದು ಕರೆಯಲಾಗುತ್ತದೆ. ಇವುಗಳು ಭೂಖಂಡದ ಪೂರ್ವ ಅಂಚಿನುದ್ದಕ್ಕೂ ನ್ಯೂಫೌಂಡ್ಲ್ಯಾಂಡ್ ಪ್ರದೇಶದಿಂದ ಒಳಭಾಗದವರೆಗೂ ವಿಸ್ತರಿಸಿವೆ. ಅಪಲೇಶಿಯನ್ಗಳು ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಉನ್ನತೀಕರಣದಿಂದಾಗಿ ಅವುಗಳು ಪ್ರಸ್ತುತ ಎತ್ತರವನ್ನು ಹೊಂದಿವೆ. ಅಪಲೇಶಿಯನ್ ಸರಣಿಗಳ ಪೂರ್ವ ಭಾಗಗಳು ಪಾದಭಾಗದ ಪ್ರಸ್ಥಭೂಮಿ ಮತ್ತು ಅಟ್ಲಾಂಟಿಕ್ ಕರಾವಳಿಗಳಲ್ಲಿ ಕಂಡುಬರುತ್ತವೆ. ಸೈಂಟ್ ಲಾರೆನ್ಸ್ ಕಣಿವೆಯು ಲಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯನ್ ಶ್ರೇಣಿಗಳಿಂದ ಪ್ರತ್ಯೇಕಿಸುತ್ತದೆ. ಅವುಗಳು ಕಲ್ಲಿದ್ದಲು, ಸೀಸ, ಸತ್ತು, ಕಬ್ಬಿಣದ ಅದಿರು, ತಾಮ್ರ, ಜಲಶಕ್ತಿ ಮತ್ತು ಕಾಡು ಮರಗಳಂತಹ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿವೆ. ಈ ಪ್ರದೇಶವು ಅಪಾರ ಜನಸಂಖ್ಯೆಯನ್ನು ಹೊಂದಿದ್ದು ಅದು ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ ಕೊಡುಗೆ ನೀಡಿದೆ. ನದಿಗಳು ಮತ್ತು ದೊಡ್ಡ ಸರೋವರಗಳು. ಉತ್ತರ ಅಮೆರಿಕವು ಕೆಲವು ದೊಡ್ಡ ಮತ್ತು ಚಿಕ್ಕ ನದಿಗಳನ್ನು ಹೊಂದಿದೆ. ಈ ಕಾಂಡದ ಕೆನಡಿಯನ್ ಭೂಫಲಕದಲ್ಲಿ ಇದೇ ರೀತಿಯ ಭೌತಿಕ ಲಕ್ಷಣ ಹೊಂದಿರುವ ಅಸಂಖ್ಯಾತ ಸರೋವರಗಳು ನಿರ್ಮಾಣಗೊಂಡಿವೆ. ಅವು ಹಿಮನದಿಗಳ ಕಾರ್ಯಾಚರಣೆಯಿಂದಾಗಿವೆ. ನದಿಗಳು ಮಿಸಿಸಿಪ್ಪಿ ಮತ್ತು ಮಿಸ್ಸೌರಿಗಳು ಉತ್ತರ ಅಮೆರಿಕದ ಅತಿ ದೊಡ್ಡ ನದಿಗಳಾಗಿದ್ದು ಒಟ್ಟಾರೆ 2/3 ಭೂಭಾಗದ ಮೂಲಕ ಹರಿಯುತ್ತವೆ. ಮಿಸಿಸಿಪ್ಪಿ ಅತಿ ದೊಡ್ಡ ನದಿಯಾಗಿದ್ದು ಮೆಕ್ಸಿಕೋ ಖಾಡಿಯೊಳಕ್ಕೆ ಹರಿಯುತ್ತದೆ. ಈ ನದಿ ವ್ಯವಸ್ಥೆಯಲ್ಲಿ ಉತ್ತರ ಅಮೆರಿಕ ಖಂಡದ ಭೂಪಟವನ್ನು ಗಮನಿಸಿ. ಇಲ್ಲಿ ಕೊಲರಾಡೋ ನದಿ ಇಲ್ಲಿ ಹರಿಯುತ್ತದೆ. ಕೊಲರಾಡೋ ಪ್ರಸ್ಥಭೂಮಿ ಇದೆ. ಈ ಮೂಲಕ ಹರಿಯುತ್ತ ಮಹಾಕಂದರವನ್ನ ಈ ಕೊಲರಾಡೋ ನದಿ ಮಸು ಮಾಡಿದೆ. ಅದು ಪ್ರಾಕೃತಿಕ ಸೌಂದರ್ಯ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿದೆ. ಈ ಭಾಗ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಬಂದಾಗ ಸೇಂಟ್ ಲಾರೆನ್ಸ್ ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖ ನದಿಯಾಗಿದೆ. ನೋಡಿ ಸೇಂಟ್ ಲಾರೆನ್ಸ್ ಎಲ್ಲಿ ಬರ್ತದೆ ಚಿತ್ರದಲ್ಲಿ ನೋಡೋಣ. ಸೇಂಟ್ ಲಾರೆನ್ಸ್ ನದಿ ಎಲ್ಲಿ ಬರ್ತದೆ ಮ್ಯಾಪ್ ಅಲ್ಲಿ ಗಮನಿಸಿ. ಇಲ್ಲಿ ನೋಡಿ ಉತ್ತರ ಅಮೆರಿಕ ಖಂಡದ ಮ್ಯಾಪ್ ನಲ್ಲಿ ಭೂಪಟದಲ್ಲಿ ಗಮನಿಸಿ ಸೇಂಟ್ ಲಾರೆನ್ಸ್ ನದಿ ಎಲ್ಲಿ ಬರ್ತದೆ. ಈ ನದಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾದ ಪ್ರಮುಖ ನದಿಯಾಗಿದೆ. ಇದು ಮಹಾ ಸರೋವರಗಳ ಮೂಲಕ ಹರಿಯುತ್ತದೆ. ಒಂದು ವರ್ಷದ ಅವಧಿಯಲ್ಲಿ ಇದು 3 ತಿಂಗಳ ಕಾಲ ಹಿಮರೂಪದಲ್ಲಿರ್ತದೆ. ಸೇಂಟ್ ಲಾರೆನ್ಸ್ ಹಿಮ ಸ್ನೋ ಮಂಜಿನ ರೂಪದಲ್ಲಿರ್ತದೆ ಸೇಂಟ್ ಲಾರೆನ್ಸ್ ನದಿ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಸರೋವರಗಳು. ಉತ್ತರ ಅಮೆರಿಕವು ಅಪಾರ ಸಂಖ್ಯೆಯ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರಗಳನ್ನು ಹೊಂದಿದೆ. ಅವುಗಳಲ್ಲಿ ಕೆನಡಿಯನ್ ಭೂಫಲಕದ ದಕ್ಷಿಣ ಗಡಿ ಭಾಗದಲ್ಲಿ ನೆಲೆಗೊಂಡಿದೆ. ಇಲ್ಲಿ ಯಾವ್ಯಾವ ಸರೋವರಗಳಿದ್ದಾವಪ್ಪ ಅಂದ್ರೆ ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್, ಐರಿ ಮತ್ತು ಸುಪೀರಿಯರ್ ಪ್ರಮುಖವಾದ ಸರೋವರಗಳಾಗಿದ್ದಾವೆ. ಇದೆ ನೋಡಿ ಈ ಒಂಟಾರಿಯೋ ಸರೋವರ, ಮಿಚಿಗನ್ ಸರೋವರ ಇಲ್ಲೆಲ್ಲ ಇದಾವೆ ಗಮನಿಸಿ. ಐರಿ ಸರೋವರ ಮತ್ತು ಸುಪೀರಿಯರ್ ಸರೋವರ ಇದೆ ನೋಡಿ. ಇಲ್ಲಿ ವಿನ್ನಿಪೆಗ್ ಸರೋವರ ಇದೆ. ಇವೆಲ್ಲವೂ ಸಹ ಉತ್ತರ ಅಮೆರಿಕ ಖಂಡದ ಪ್ರಮುಖ ಸರೋವರಗಳಾಗಿದ್ದಾವೆ. ಒಟ್ಟಾರೆಯಾಗಿ ಸರೋವರಗಳನ್ನು ವ್ಯೂಮ್ಸ್ ಎಂದು ಕರೆಯಲಾಗಿದೆ. ಇಲ್ಲಿ ನೋಡಿ ಸುಪೀರಿಯರ್ ಸರೋವರ ಇಲ್ಲಿ ಬರ್ತದೆ. ಮಹಾ ಸರೋವರಗಳಲ್ಲಿ ದೊಡ್ಡದಾಗಿದ್ದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಇದು ಸಿಹಿ ನೀರಿನ ಸರೋವರ. ಸುಪೀರಿಯರ್ ನೀರು ಕುಡಿಯೋಕೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಚಿಕಾಗೋ ಮತ್ತು ಡೆಟ್ರಾಯ್ಟ್ ನಗರಗಳು ಮಿಚಿಗನ್ ಸರೋವರದ ದಡದ ಮೇಲೆ ನೆಲೆಗೊಂಡಿವೆ. ಈ ಎಲ್ಲಾ ಸರೋವರಗಳು ಪ್ರಮುಖವಾದ ಜಲಮಾರ್ಗಗಳನ್ನು ಒದಗಿಸಿವೆ. ಚಿಕಾಗೋ ನಗರ ಮತ್ತು ಡೆಟ್ರಾಯ್ಟ್ ನಗರಗಳು ಈ ಸುಪೀರಿಯರ್ ಸರೋವರದ ದಡದ ಮೇಲಿರೋದನ್ನ ನಾವು ಗಮನಿಸಬಹುದಾಗಿದೆ. ಈ ಎಲ್ಲಾ ಸರೋವರಗಳು ಪ್ರಮುಖವಾದ ಜಲಮಾರ್ಗ ಅಂದ್ರೆ ಏನು? ಹಡಗುಗಳು ಸಂಚರಿಸಬಹುದು, ದೋಣಿಗಳು ಸಂಚರಿಸಬಹುದು, ಬೋಟಿಂಗ್ ವ್ಯವಸ್ಥೆ ಇರ್ತದೆ, ಈಜಾಡಬಹುದು, ನಾವೆಲ್ಲ ಸ್ವಿಮ್ ಮಾಡಬಹುದು. ಈ ವ್ಯವಸ್ಥೆಯನ್ನೆಲ್ಲ ನಾವು ನೋಡಬಹುದು. ಪ್ರೀತಿ ವಿದ್ಯಾರ್ಥಿ ಬಂಧುಗಳೇ, ಇದುವರೆಗೂ ಉತ್ತರ ಅಮೆರಿಕ ಖಂಡದ ಮೇಲೆ ಸ್ಥಾನ ವಿಸ್ತೀರ್ಣವನ್ನು ತಿಳಿದುಕೊಂಡು, ಅಲ್ಲಿನ ನದಿ ವ್ಯವಸ್ಥೆಯನ್ನು ತಿಳ್ಕೊಂಡು, ಅಲ್ಲಿನ ಸರೋವರಗಳ ಬಗ್ಗೆ ತಿಳ್ಕೊಂಡು, ಮುಂದಿನ ಅವಧಿಯಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಅಮೆರಿಕ ಖಂಡದ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡೋಣ. ಎಲ್ಲರಿಗೂ ಸಹ ಈ ವಿಡಿಯೋ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ. ಈ ವಿಡಿಯೋ ಇಷ್ಟವಾದ್ರೆ
ಎಲ್ಲರಿಗೂ ಸಹ ಧನ್ಯವಾದಗಳು. ಧನ್ಯವಾದಗಳು.